ಅಮ್ಮ ಇವ್ ನನ್ನ ಫ್ರೆಂಡ್ ರಾಕೇಶ್ ಅಂತ. ನಮಸ್ಕಾರ. ಅವರು ನಮಸ್ತೆ ಸಿಂಧು ಅಂತ. ನಮಸ್ಕಾರ. ನಮಸ್ತೆ. ಬನ್ನಿ ಒಳಗೆ. ಪರವಾಗಿಲ್ಲಮ್ಮ, ಇಲ್ಲೇ ತಣ್ಣಗಿದೆ, ಇಲ್ಲೇ ಸ್ವಲ್ಪ ಕೂತ್ಕೊಳ್ಳೋಣ. ಪ್ರಯಾಣ ಎಲ್ಲ ಆರಾಮಾಗಿತ್ತಾ? ಹ್ಞೂ ಅಮ್ಮ, ಚೆನ್ನಾಗಾಯ್ತು. ಸರಿಪ್ಪ. ಬಿಸಿ ಬಿಸಿ ಅಡಿಗೆ ಮಾಡ್ತೀನಿ, ಸ್ನಾನ ಮಾಡಿ ರೆಸ್ಟ್ ಮಾಡಿ. ಬೆಳಿಗ್ಗೆ ಬೇಗ ಎಬ್ಬಿಸ್ತೀನಿ, ಬೆಟ್ಟ ಗುಡ್ಡ ಎಲ್ಲ ಸುತ್ಕೊಂಡ್ ಬರೋರಂತೆ. ಸೂರ್ಯ ಅವರೇ, ನೀವ್ ಅಮ್ಮಂಗೇನು ಹೇಳಿಲ್ವಾ? ಅಮ್ಮ ಇವ್ರು ಬಂದಿರೋ ಟ್ರಿಪ್ಪಿಗಲ್ಲ, ಇವ್ರಿಗೆ ಬೇಕಾಗಿರೋರ್ನ ಹುಡ್ಕಕ್ಕೆ. ಹುಡ್ಕೋಕೆ ಅಂದ್ರೆ? ಅಮ್ಮ, ಅದು ನಮ್ಮ ಅಕ್ಕ ಪ್ರೀತಿಸ್ತಿರೋ ಹುಡುಗ ಮಿಸ್ ಆಗಿದ್ದಾರೆ. ಇಲ್ಲಿ ಎಸ್ಟೇಟ್ಗೆ ಅಂತ ಬಂದವರು ವಾಪಸ್ ಬೆಂಗಳೂರಿಗೆ ಬಂದೇ ಇಲ್ಲ. ಫೋನ್ ಕೂಡ ಸ್ವಿಚ್ ಆಫ್ ಆಗಿದೆ. ಅಯ್ಯೋ ದೇವ್ರೆ, ಈಗಿನ ಕಾಲದಲ್ಲಿ ಯಾರನ್ನೂ ನಂಬದ್ ಕಷ್ಟ, ಅದರಲ್ಲೂ ಹೆಣ್ಮಕ್ಳು. ತುಂಬಾ ಹುಷಾರಾಗಿರ್ಬೇಕು. ಅದ್ ಸರಿ, ಈ ವಿಷಯ ನಿಮ್ಮನೆಯವ್ರಿಗೆ ಗೊತ್ತಾ? ಅಂದ್ರೆ ಈ ವಿಷಯ ದೊಡ್ಡವ್ರಿಗೆ ಗೊತ್ತಿಲ್ಲ ಅಂತ ಆಯ್ತು. ನಿಮ್ಮ ಅಕ್ಕನ್ ಪ್ರೀತಿ ಮಾಡ್ತಿರೋ ಹುಡುಗ ನಂಬಿಕಸ್ತಾನ? ಅನುಮಾನನೇ ಬೇಡ, ತುಂಬಾ ಒಳ್ಳೆ ಹುಡುಗ. ಸರಿ, ಇಲ್ಲಿ ಯಾವ ಎಸ್ಟೇಟಿಗೆ ಕೆಲ್ಸಕ್ಕೆ ಬಂದಿದ್ದಾನೆ ಅಂತ ಗೊತ್ತಾ? ಡೀಟೇಲ್ಸ್ ಕೊಡೋ, ನಾನೆಲ್ಲ ಫ್ರೆಂಡ್ಸಿಗಳು ಹುಡುಕ್ಸ್ತೀನಿ. ಯಾವ ಎಸ್ಟೇಟು? ರಾಜ್ ಬಹದ್ದೂರ್ ಎಸ್ಟೇಟ್. ವಸುಂಧರಾಮ್ ಅವ್ರ ಎಸ್ಟೇಟ್ ಅಲ್ಲ? ಹಾ, ಅದೇ ಅದೇ ಎಸ್ಟೇಟ್. ಅಲ್ಲೇನ್ ಕೆಲಸ ಮಾಡ್ತಾರೆ? ಅಮ್ಮ, ಅವ್ರ ಕೆಲಸ ಮಾಡಲ್ಲ, ಅವರೇ ಓನರು. ಅವ್ರ ಹೆಸರು ಅಥರ್ವ ರಾಜ್ ಬಹದ್ದೂರ್. ಅಂದ್ರೆ ನಮ್ ದೊಡ್ಡ ಯಜಮಾನ್ರನ್ನ ನಿಮ್ಮ ಅಕ್ಕ ಪ್ರೀತಿ ಮಾಡ್ತಿರೋದು? ಅಂದ್ರೆ ಅವ್ರು ನಿಮಗ್ ಗೊತ್ತಾ? ಗೊತ್ತಾ ಏನು, ನಮ್ಮಮ್ಮ ಅವ್ರ ಎಸ್ಟೇಟಲ್ಲೇ ಕೆಲಸ ಮಾಡೋದು. ಅಮ್ಮ, ಅಥರ್ವ ಅವ್ರ ಎಸ್ಟೇಟ್ ಅಲ್ಲೇ ಇದಾರಾ? ಅವ್ರಿಲ್ಲ. ಇಲ್ಲ ಅಂದ್ರೆ? 3 ದಿನದ ಹಿಂದೆ ಇಲ್ಲಿ ಕಂಪ್ನಿಲಿ ಏನೋ ಪ್ರಾಬ್ಲಮ್ ಇದೆ ಅಂತ ಬಂದ್ರು.